Morning. So ಎಲ್ಲರಿಗೂ ವಂದನೆಗಳು. You would turn with me to Mark chapter 1. ಮಾರ್ಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. Mark chapter 1 is taking a long time to get through Mark chapter 1, but there's a lot of theology here. ಸೊ ಮಾರ್ಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಅದು ಸುದೀರ್ಘವಾದಂತಹ ಸಮಯವನ್ನು ತೆಗೆದುಕೊಳ್ಳುವಂತದ್ದಾಗಿದೆ. ಯಾಕಂದ್ರೆ ಅನೇಕ ದೈವಶಾಸ್ತ್ರದ ಕುರಿತಾದ ಅನೇಕ ಸತ್ಯವಾದಂತಹ ಸಂಗತಿಗಳಲ್ಲಿ ಅಡಕವಾಗಿದೆ. Much more than you would just get by just a cursory reading. ಅದು ಸಾಧಾರಣವಾಗಿ ಓದಕ್ಕಿಂತಲೂ ಮಿಗಿಲಾಗಿ ಅನೇಕ ಸಂಗತಿಗಳು ಅಲ್ಲಿ ನಮಗೆ ಪ್ರಕಟವಾಗುವಂತದ್ದಾಗಿದೆ. And I just get tempted to just get bogged down in this theology, so we'll try to do what Mark wants us to do and go through immediately. He keeps saying immediately all the time. ಅದು ದೈವಶಾಸ್ತ್ರದಲ್ಲಿ ಅನೇಕ ರೀತಿಯಲ್ಲಿ ತಲ್ಲೀನವಾಗಿ ನನಗೆ ಹೋಗ್ಲಿಕ್ಕೆ ಆದಾಗ್ಯೂ ಸಹ ಇಲ್ಲಿ ಮಾರ್ಕನು ಯಾವ ಸಂಗತಿಗಳನ್ನು ಮುಖ್ಯವಾಗಿ ತಿಳಿಸ್ತಾನೆ ಆ ಸಂಗತಿಗಳ ಕುರಿತಾಗಿ ನಾವು ನೋಡುವಂತರಾಗಿರೋಣ. Where we can just stop and look at theology, we'll do that. ಅಲ್ಲಿ ಆ ಒಂದು ಕ್ಷಣದಲ್ಲಿ ಕೆಲವು ಸ್ಥಳಗಳಲ್ಲಿ ನಿಂತು ಆತ ದೈವಶಾಸ್ತ್ರದಲ್ಲಿ ಅಡಕವಾದಂತಹ ಸಂಗತಿ ಏನು ಎಂಬುದಾಗಿ ಅಲ್ಲಿ ಗಮನಿಸುವಂತರಾಗಿರೋಣ. We worked our way down in Mark chapter 1 to verses 12 and 13. We'll just read that. ಸೊ 12 ಮತ್ತು 13ನೇ ವಚನ ನಾವು ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 12 ಮತ್ತು 13ನೇ ವಚನ. ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವವನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. So here we have an account of the temptation of Jesus Christ. ಇಲ್ಲಿ ಯೇಸು ಕ್ರಿಸ್ತನಿಗೆ ಶೋಧನೆಗೆ ಒಳಪಡಿಸಿದಂತಹ ಸಂಗತಿಯನ್ನು ನಾವು ಓದ್ತೇವೆ. But Mark gives no record of what the temptation was that Jesus went through. ಆದ್ರೆ ಯೇಸು ಕ್ರಿಸ್ತನು ದಾಟಿ ಹೋದಂತಹ ಒಂದು ಶೋಧನೆ ಏನು ಎಂಬುದಾಗಿ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಆತನು ಚಿತ್ರೀಕರಿಸುವುದಿಲ್ಲ. Again, Mark is just a very quick, immediate kind of a gospel. ಅಲ್ಲಿ ಮಾರ್ಕನ ಸುವಾರ್ತೆ ಅದು ತಕ್ಷಣವಾಗಿ ಶೀಘ್ರವಾಗಿ ಕ್ಷಿಪ್ರ ರೀತಿಯಲ್ಲಿ ಅದು ತಿಳಿಸುವಂತಹ ಒಂದು ಸುವಾರ್ತೆ ಅದಾಗಿದೆ. But you'll see he'll add some very interesting things throughout this gospel. ಇಡೀ ಸುವಾರ್ತೆಯಲ್ಲಿ ಅನೇಕ ಕುತೂಹಲಕರವಾದಂತಹ ಸಂಗತಿಗಳನ್ನು ಸೇರಿಸಿದಂತಹ ಸಂಗತಿಯನ್ನು ನಾವು ಓದುತ್ತೇವೆ. That other gospel writers don't include. ಬೇರೆ ಸುವಾರ್ತೆಗಳಲ್ಲಿ ನಾವು ನೋಡದೇ ಇರುವಂತಹ ಕೆಲವು ಸಂಗತಿಗಳನ್ನು ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. So we get the details in Matthew and Luke. ಮತ್ತಾಯನ ಸುವಾರ್ತೆ ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ಇದರ ಕುರಿತಾದಂತಹ ಸುದೀರ್ಘವಾದಂತಹ ಸಂಗತಿಯನ್ನು ನಾವು ನೋಡ್ತೇವೆ. But since Mark doesn't really come up with it, we'll go through it as we go through it. ಆದ್ರೆ ಮಾರ್ಕನ ಸುವಾರ್ತೆಯಲ್ಲಿ ಆತನು ತಿಳಿಸಿದ ರೀತಿಯಲ್ಲಿ ನಾವು ಹಂತವಾಗಿ ನಾವು ಓದುವಂತರಾಗಿರೋಣ. What Mark is doing here is in the very first verse he declares the gospel of Jesus Christ, the Son of God. ಇಲ್ಲಿ ಮಾರ್ಕನು ತನ್ನ ಸುವಾರ್ತೆಯನ್ನು ಪ್ರಾರಂಭ ಮಾಡುವಂತ ಸಮಯದಲ್ಲೇ ಅಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಆತನು ದೇವಕುಮಾರನ ಎಂಬುದಾಗಿ ಅಲ್ಲಿ ಸಂಬೋಧನೆ ಮಾಡಿ ಅಲ್ಲಿ ತಿಳಿಸುವಂತಹ ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. And it's almost like Mark takes a nail and he drives it into the wall. ಅಲ್ಲಿ ಒಂದು ರೀತಿಯಲ್ಲಿ ಒಂದು ಮೊಳೆಯನ್ನು ತೆಗೆದುಕೊಂಡು ಯಾವ ರೀತಿಯಲ್ಲಿ ಗೋಡೆಗೆ ಹೊಡಿತೇವೋ ಆ ಒಂದು ರೀತಿಯಲ್ಲಿ ದೇವಕುಮಾರನ ಎಂಬಂತಹ ಸಂಗತಿಯನ್ನು ಅಲ್ಲಿ ಹೊಡೆಯುವಂತ ರೀತಿಯಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. And then with the rest of the gospel, after, from verse 2 all the way through the rest of the gospel, he begins to build this portrait, this mosaic of who Jesus is. ಆ ಒಂದು ಎರಡನೇ ವಚನದಿಂದ ಮುಂದಕ್ಕೆ ಬರುವಾಗ ಅಲ್ಲಿ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಗುಣವಾದಂತಹ ಆ ಒಂದು ಸತ್ಯವಾದಂತಹ ಸಂಗತಿಗಳನ್ನು ಅಲ್ಲಿ ಚಿತ್ರೀಕರಿಸುವಂತಹ ಒಂದು ರೀತಿಯಲ್ಲಿ ಚಿತ್ರಣದ ಉಪಾಧಿಯಲ್ಲಿ ಆತನು ಚಿತ್ರೀಕರಿಸುವಂತಹ ಸಂಗತಿಯನ್ನು ನಾವು ಓದುತ್ತೇವೆ. And then he hangs that portrait on that nail that he's driven into the wall. ಮತ್ತು ಆತನು ಗೋಡೆಗೆ ಹೊಡೆದಂತಹ ಒಂದು ಮೊಳೆಗೆ ತಾನು ರಚಿಸಿದಂತಹ ಒಂದು ಚಿತ್ರಣವನ್ನು ಅಲ್ಲಿ ನೇತು ಹಾಕುವಂತಹ ಸಂಗತಿಯನ್ನು ನಾವು ಇಲ್ಲಿ ನೋಡ್ತೇವೆ. So the things we've seen so far of the portrait of who Jesus is, he's the king. ಇಲ್ಲಿ ನಾವು ಈಗಾಗಲೇ ನೋಡಿದಂತಹ ಕೆಲವು ಸಂಗತಿಗಳಲ್ಲಿ ಯೇಸು ಕ್ರಿಸ್ತನು ಆತನು ಅರಸನಾಗಿದ್ದಾನೆ. And his herald has come before him, John the Baptist. ಆತನಿಗಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನಲ್ಲಿ ಚಿತ್ರಣಕ್ಕೆ ಆತನು ಬಂದನು. And this king is actually God himself. ಈ ಒಬ್ಬ ಅರಸನು ಆತನು ದೇವ ಸ್ವರೂಪನು ತಾನೇ ದೇವರು ತಾನೇ ಆತನಾಗಿದ್ದಾನೆ. We see that from the Old Testament scriptures that he quotes. ಅಲ್ಲಿ ಆತನು ಹೇಳಿದಂತ ಕೆಲವು ಹಳೆ ಒಡಂಬಡಿಕೆ ಕೆಲವು ವಾಕ್ಯಗಳಲ್ಲಿ ನಾವು ಅದರ ಕುರಿತಾಗಿ ನಾವು ಓದುತ್ತೇವೆ. Then we see his baptism. ಅದಾದ ನಂತರ ಆತನ ದೀಕ್ಷಾಸ್ನಾನದ ಕುರಿತಾಗಿ ಓದುತ್ತೇವೆ. And this is the coronation of the king. ಇಲ್ಲಿ ಆತನ ರಾಜಾಭಿಷೇಕವನ್ನು ಸಹ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. And we see God's declaration, this is my beloved son in whom I'm well pleased. ಈತನು ಪ್ರಿಯನಾದಂತ ನನ್ನ ಮಗನು ಈತನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ದೇವರು ಆಕಾಶವಾಣಿಯಲ್ಲಿ ಪರಲೋಕದಿಂದ ಹೇಳುವಂತಹ ಮಾತನ್ನು ಸಹ ನಾವು ನೋಡ್ತೇವೆ. Fulfilling Old Testament scripture. ಅಲ್ಲಿ ಅನೇಕ ಹಳೆ ಒಡಂಬಡಿಕೆ ಎಲ್ಲ ಶಾಸ್ತ್ರಗಳಲ್ಲಿ ಅಲ್ಲಿ ಪರಿಪೂರ್ಣವಾಗಿ ನೆರವೇರಲ್ಪಟ್ಟಂತಹ ಸಂಗತಿಯನ್ನು ನೋಡ್ತೇವೆ. God says, behold my servant. ಈ ನಗವ ನನ್ನ ದಾಸನು ಎಂಬುದಾಗಿ ಈತನ ಕುರಿತಾಗಿ ಹೇಳಿದಂತಹದ್ದು. My chosen one, my one unique chosen one. ಅತ್ಯಂತ ವಿಶಿಷ್ಟವಾದಂತ ನಾನು ಆರಿಸಿಕೊಂಡಂತಹ ವ್ಯಕ್ತಿ ಎಂಬುದಾಗಿ ಹೇಳಿದಂತಹದ್ದು. In whom my soul delights. ನನ್ನ ಒಂದು ಆತ್ಮವು ಯಾವಾಗಲೂ ಆತನಲ್ಲಿ ಸಂತೋಷ ಪಡುತ್ತದೆ ಎಂಬುದಾಗಿ ಆತನು ಹೇಳಿದನು. I have put my spirit upon him. ಅಲ್ಲಿ ನನ್ನ ಆತ್ಮವನ್ನು ಆತನಲ್ಲಿ ನಾನು ನೆಲೆಸಿದ್ದೇನೆ ಎಂಬುದಾಗಿ ಆತನು ಹೇಳಿದನು. And now in the New Testament Mark says this has been fulfilled. ಇಲ್ಲಿ ಈಗ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯಾವ ಒಂದು ಹೇಳಿದಂತಹ ಎಲ್ಲ ಸಂಗತಿಗಳು ಈಗ ಅದು ನೆರವೇರಲ್ಪಟ್ಟಿದೆ ಎಂಬುದಾಗಿ ಮಾರ್ಕನು ಆತನು ಚಿತ್ರೀಕರಿಸುತ್ತಿದ್ದಾನೆ. So in verse 12 he says immediately. ಅಲ್ಲಿ 12ನೇ ವಚನ ಹೀಗೆ ಓದ್ತೇವೆ. Again,
Ethos, it's used about a dozen times just in the first chapter of Mark itself. ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಯಾವ ಸಂಗತಿಗಳನ್ನು ಅದು ಪುನರಾವರ್ತನೆ ಆಗುವಂತ ಸಂಗತಿ ನೋಡ್ತೇವೆ. And Luke gives a little more detail. Luke chapter 1, the same event. ಲೂಕನ ಬರೆಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ಲೂಕನು ಇನ್ನೂ ಸುವಿವರವಾಗಿ ವಿವರಿಸುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. I'm sorry, it's Luke chapter 4, verse 1. ಲೂಕನ ಬರೆಸುವಾರ್ತೆ 4ನೇ ಅಧ್ಯಾಯ ಮೊದಲನೇ ವಚನದಲ್ಲಿ He says that Jesus was full of the Holy Spirit. ಅಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮ ಭರಿತನಾಗಿದ್ದನು ಎಂಬುದಾಗಿ ಅಲ್ಲಿ ಓದ್ತೇವೆ. He comes up out of the water and he's full of the Holy Spirit. ಅಲ್ಲಿ ಯೊರ್ದನ್ ಹೊಳೆಯಿಂದ ಆಚೆ ಆತನು ಬಂದ ಮೇಲೆ ಆತನು ಪವಿತ್ರಾತ್ಮ ಭರಿತನಾಗಿದ್ದನು ಎಂಬುದಾಗಿ ಓದ್ತೇವೆ. The parallel passage in Matthew chapter 4, verse 1. ಅಲ್ಲಿ ಅದೇ ಅದಕ್ಕೆ ಅನುಗುಣವಾಗಿ ಮಾರ್ಕನ ಬರೆಸುವಾರ್ತೆ 4ನೇ ಅಧ್ಯಾಯ ಮೊದಲನೇ ವಚನದಲ್ಲಿ It says, then Jesus was led up by the Spirit into the wilderness to be tempted by the devil. ಅಲ್ಲಿ ಸೈತಾನನ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು ಎಂಬುದಾಗಿ ಮತ್ತಾಯನ ಬರೆಸುವಾರ್ತೆಯಲ್ಲಿ ಓದ್ತೇವೆ. There's a purpose clause. That's the reason why Jesus was led into the desert, was for the purpose of being tempted. ಅಲ್ಲಿ ಅಡವಿಗೆ ಆತನು ನಡೆಸಲ್ಪಟ್ಟಂತಹ ಸಂಗತಿ ಯಾಕೆ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಶೋಧನೆಗೆ ಒಳಪಡಿಸುವುದಕ್ಕೋಸ್ಕರವಾಗಿ ಆ ಒಂದು ಕಾರಣದಿಂದ ಉದ್ದೇಶದಿಂದ ಅಲ್ಲಿ ಆತನು ಯೇಸು ಕ್ರಿಸ್ತನಲ್ಲಿ ಅಡವಿಗೆ ಆತನು ನಡೆಸಲ್ಪಟ್ಟನು. This is not something Satan dreamed up. This is the plan of God. ಇಲ್ಲಿ ಸೈತಾನನು ಒಂದು ಆಲೋಚನೆ ಮಾಡಿದಂತ ಒಂದು ಸಂಗತಿ ಅಲ್ಲ, ದೇವರು ತಾನೇ ಯೋಜನೆ ಮಾಡಿದಂತ ಒಂದು ಸಂಗತಿ ಅದಾಗಿತ್ತು. Jesus is being led by the Holy Spirit to fulfill the plan of God. ಇಲ್ಲಿ ಆತನು ಪವಿತ್ರಾತ್ಮ ಭರಿತನಾಗಿ ದೇವರ ಯೋಜನೆಯನ್ನು ನೆರವೇರಿಸಿದಂತಹ ಸಂಗತಿಯನ್ನು ನಾವು ಇಲ್ಲಿ ನೋಡುತ್ತೇವೆ. And actually it's a little stronger word than being led by the Holy Spirit. It says here in verse 12, the Spirit impelled him. ಅಲ್ಲಿ ಪವಿತ್ರಾತ್ಮ ಭರಿತರಾಗಿ ಎಂಬುದಾಗಿ ಹೇಳೋದಕ್ಕಿಂತಲೇ ಇಲ್ಲಿ ಅಲ್ಲಿ ಪವಿತ್ರಾತ್ಮ ಪ್ರೇರೇಪಿತ ದೇವರಾತ್ಮ ಪ್ರೇರಿತನಾಗಿ ಎಂಬುದಾಗಿ ಇಲ್ಲಿ ನಾವು ಮಾರ್ಕನ ಬರೆಸುವಾರ್ತೆಯಲ್ಲಿ ಓದ್ತೇವೆ. It's in the Greek it's ekbalo. Ek is out of, it's to throw out. ಅಲ್ಲಿ ಒಂದು ರೀತಿಯಲ್ಲಿ ಬಲಾತ್ಕಾರವಾಗಿ ನಡೆಸಿಕೊಂಡು ಹೋಗುವಂತದ್ದು, ಒತ್ತಾಯವಾಗಿ ನಡೆಸಿಕೊಂಡು ಹೋಗುವಂತದ್ದು ಮತ್ತು ಅರ್ಥವನ್ನು ಅದು ಕೊಡುವಂತದ್ದಾಗಿದೆ. It's like you take a cricket ball and you throw it out. ಯಾವ ರೀತಿಯಲ್ಲಿ ಒಂದು ಚೆಂಡನ್ನು ತೆಗೆದುಕೊಂಡು ನೀವು ಎಸೆತೀರೋ ಆ ಒಂದು ರೀತಿಯಲ್ಲಿ ಆತಲ್ಲಿ ನಡೆಸಲ್ಪಟ್ಟನು ಎಂಬಂತ ಒಂದು ಅರ್ಥವನ್ನು ಅದು ಮಾರ್ಕನ ಬರೆಸುವಾರ್ತೆ ಕೊಡುವಂತದ್ದಾಗಿದೆ. Jesus is thrown by the Holy Spirit into this fierce assault of the enemy. ಇಲ್ಲಿ ಅತ್ಯಂತ ಘೋರವಾದಂತಹ ವೈರಿಯ ಆ ಒಂದು ಶೋಧನೆಗೆ ಒಳಪಡುವುದಕ್ಕಾಗಿ ಒಂದು ರೀತಿಯಲ್ಲಿ ಆ ಪವಿತ್ರಾತ್ಮನು ಆತನನ್ನು ದಬ್ಬಿದನು ಎಂಬಂತ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. Because if he's the king, he has to be able to defeat the kingdom of his enemy. ಈತನು ಅರಸನಾಗಿರುವುದರಿಂದ ಅರಸನು ತನ್ನ ವಿರೋಧಿಯಾದಂತಹ ತನ್ನ ರಾಜ್ಯಾಧಿಕಾರಕ್ಕೆ ವಿರೋಧಿಯಾದಂತಹ ವ್ಯಕ್ತಿಯನ್ನು ಈಗ ಸೋಲಿಸುವಂತ ಒಂದು ಸಮಯ ಅದಾಗಿದೆ. So the Spirit impels him to go into the wilderness. ಅಲ್ಲಿಗೆ ಆ ದೇವರಾತ್ಮನಿಗೆ ಆತನನ್ನು ಒತ್ತಾಯವಾಗಿ ಅಲ್ಲಿ ಅಡವಿಗೆ ಆತನು ನಡೆಸಿದನು. Why the wilderness? ಯಾಕೆ ಅಡವಿ ಎಂಬಂತ ಪ್ರಶ್ನೆ ಬರುವಂತದ್ದಾಗಿದೆ. You could go into hours of this, but just quickly look with me. And this is a thought of mine. I've kind of compiled some scriptures. ಅಲ್ಲಿ ಬೇರೆ ವಾಕ್ಯಗಳ ಮುಖಾಂತರವಾಗಿ ಯಾಕೆ ಎಂಬಂತ ಅಂಶವನ್ನು ನಾವು ನೋಡೋಣ. Now remember, it's almost like he's going backwards, right? The Jews came from the wilderness over the Jordan River and into the promised land. ನಾವು ಇಸ್ರಾಯೇಲ್ ಕುರಿತಾಗಿ ನೋಡುವಾಗ ಅವರು ಅರಣ್ಯವನ್ನು ದಾಟಿಕೊಂಡು ಬಂದು ಯೋರ್ದನ್ ನದಿಗೆ ಬಂದರು. ಯೋರ್ದನ್ನನ್ನು ದಾಟಿ ಅವರು ವಾಗ್ದಾತ ದೇಶಕ್ಕೆ ಪ್ರವೇಶ ಮಾಡಿದರು. Jesus is now coming from Galilee to the Jordan River. ಈಗ ಆತನು ಗಲಿಲಾಯದಿಂದ ಯೋರ್ದನ್ ನದಿಗೆ ಆತನಿಗೆ ರಿವರ್ಸ್ ಆಗಿ ಬರುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. And comes up out of the Jordan River and is driven into the wilderness by the Holy Spirit. ಈಗ ಯೋರ್ದನ್ ಹೊಳೆಯಿಂದ ಆಚೆಗೆ ಬಂದ ಮೇಲೆ ಈಗ ಅಡವಿಗೆಯಲ್ಲಿ ನಡೆಸಲ್ಪಟ್ಟಂತಹ ಸಂಗತಿಯನ್ನು ನಾವು ನೋಡ್ತೇವೆ. So it's almost as if he's going back to where Israel failed. The vine that God planted has failed, and now the true vine has gone back to fulfill the purpose of God. ಯಾವ ಸ್ಥಳದಲ್ಲಿ ಇಸ್ರಾಯೇಲರು ಸೋತು ಹೋದರೋ ತಾನು ನೆಟ್ಟಂತ ಆ ಒಂದು ದ್ರಾಕ್ಷಿ ಬಳ್ಳಿ ಫಲ ಕೊಡಬೇಕಂದ ದ್ರಾಕ್ಷಿ ಬಳ್ಳಿ ಸೋತು ಹೋಯಿತೋ ಆ ಒಂದು ಅಡವಿಗೆ ಈಗ ಸೋತು ಹೋದಂತಹ ಒಂದು ಸ್ಥಳಕ್ಕೆ ಇಸ್ರಾಯೇಲರು ಎಲ್ಲಿ ಸೋತು ಹೋದರೋ ಆ ಒಂದು ಸ್ಥಳಕ್ಕೆ ಈಗ ಯೇಸು ಕ್ರಿಸ್ತನಲ್ಲಿ ನಡೆಸಲ್ಪಟ್ಟಂತಹ ಸಂಗತಿಯನ್ನು ನಾವು ಇಲ್ಲಿ ಕಾಣುತ್ತೇವೆ. So why the wilderness? Matthew chapter 12. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ. Jesus gives a very interesting story here. Matthew 12:43 through 45. 12:45 ವಚನ. I'll just read 43. But when the unclean spirit has gone out of a person, it passes through waterless places seeking rest, but finds none. ಮತ್ತಾಯನ ಸುವಾರ್ತೆ 12:43 ವಚನದಿಂದ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗ್ತೇನೆ ಅಂದುಕೊಂಡು ಹೋಗ್ತದೆ ಎಂಬುದಾಗುತ್ತೇವೆ. The wilderness is a waterless desert place. ಅಡವಿ ಎಂಬುದಾಗಿ ಹೇಳಿದ್ರೆ ನೀರಿಲ್ಲದೆ ಇರುವಂತಹ ಬರಿದಾದಂತಹ ಒಂದು ಬೆಂಗಾಡಂತ ಒಂದು ಪ್ರದೇಶ ಅದಾಗಿತ್ತು. And here Jesus is saying it's a place where unclean spirits roam around. ಆ ಒಂದು ಅಡವಿ ಎಂಬುದಾಗಿ ಹೇಳಿದ್ರೆ ದುರಾತ್ಮಗಳು ಅಲ್ಲಿ ಅಲೆದಾಡುವಂತಹ ಒಂದು ಕೇಂದ್ರವಾದಂತಹ ಒಂದು ಸ್ಥಳ ಅದಾಗಿತ್ತು. And we'll see how Mark used that later. ಅದನ್ನು ಮಾರ್ಕನು ಯಾವ ರೀತಿ ಚಿತ್ರೀಕರಿಸ್ತಾನೆ ಎಂಬುದಾಗಿ ನಂತರ ನೋಡುವಂತರಾಗಿರೋಣ. Deuteronomy chapter 8. ಈಗ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯಕ್ಕೆ ಬಂದ್ರೆ Deuteronomy 8:15, God speaking here. 8ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಹೇಳುವಂತಹ ಮಾತು. It was God who led you through the great and terrible wilderness with its
fiery serpents and scorpions and thirsty ground where there is no water. ಆತನು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳು ಚೇಡುಗಳು ಇದ್ದ ಆ ಘೋರವಾದ ಮಹಾರಣ್ಯವನ್ನು ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿದನು, ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಪಡಿಸಿದನು ಎಂಬುದಾಗುತ್ತೇವೆ. Notice it has no water. ಅಲ್ಲಿ ಯಾವ ನೀರು ಎಂಬಂತದ್ದು ಬೆಂಗಾಡಿಯಾಗಿದೆ, ನೀರಿಲ್ಲ. And it has these unclean critters crawling around in the ಇಲ್ಲಿ ಅಶುದ್ಧವಾದಂತಹ ಎಲ್ಲ ಒಂದು ವಿಷಪೂರಿತವಾದಂತಹ ಜಂತುಗಳು ಅಲ್ಲಿವೆ. Look over back at Leviticus chapter 16. ಅಲ್ಲಿ ಯಾಜಕಾಂಗಣ ಕಾಂಡ ಪುಸ್ತಕ 16ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸಿರಿ. And God is laying out the sacrifices that Israel has to do. ಅಲ್ಲಿ ಇಸ್ರಾಯೇಲರು ಮಾಡಬೇಕಂತ ಯಜ್ಞದ ಕುರಿತಾಗಿ 16ನೇ ಅಧ್ಯಾಯ ಯಾಜಕಾಂಡ ಪುಸ್ತಕದಲ್ಲಿ ಓದ್ತೇವೆ. And here he's describing the Day of Atonement where a lamb is offered for the sins of Israel. ಅಲ್ಲಿ ಇಸ್ರಾಯೇಲರ ಒಂದು ದೋಷ ಪರಿಹಾರಕ್ಕೋಸ್ಕರವಾಗಿ ಯಾವ ರೀತಿಯಲ್ಲಿ ಒಂದು ಯಜ್ಞವನ್ನು ಅರ್ಪಿಸಬೇಕೆಂಬ ಚಿತ್ರಣವನ್ನು ನಾವು ಇಲ್ಲಿ ಓದುತ್ತೇವೆ. And one goat has to have its life taken and its blood poured out, and the other one, the sins of Israel confessed, and that is now driven out into the desert, into the wilderness. ಅಲ್ಲಿ ಒಂದು ಪಶುವನ್ನು ಅವರು ಯಜ್ಞಾರ್ಪಿತವಾಗಿ ಯಜ್ಞವೇದಿಯಲ್ಲಿ ಅರ್ಪಿಸ್ತಾ ಇದ್ರು, ಮತ್ತೊಂದು ಪಶುವನ್ನು ಅವರು ಆ ಒಂದು ಪಶುವಿನ ಮೇಲೆ ತನ್ನ ಕೈಗಳನ್ನಿಟ್ಟು ಆ ಒಂದು ತನ್ನ ದೋಷ ಇದೆಲ್ಲವನ್ನು ಆ ಒಂದು ಪಶುವಿಗೆ ಅರ್ಪಿಸಿ ಆ ಒಂದು ಅರಣ್ಯಕ್ಕೆ ಆ ಒಂದು ಪಶುವನ್ನು ಅವರು ಓಡಿಸ್ತಾ ಇದ್ದರು. And they have to cast lots. You have to cast the lots to find out which one dies and which one gets sent into. ಮತ್ತು ಆ ಒಂದು ಸಂದರ್ಭದಲ್ಲಿ ಅವರು ಚೀಟಿಯನ್ನು ಹಾಕ್ತಾ ಇದ್ರು. ಆ ಒಂದು ಚೀಟಿ ಹಾಕಿದ ಸಂಬಂಧ ಯಾವ ಪಶು ಯಜ್ಞವಾಗಿ ಅರ್ಪಿಸಬೇಕು, ಯಾವ ಪಶುವನ್ನು ಅಡವಿಗೆ ನಾವು ಓಡಿಸಬೇಕೆಂಬಂತ ಒಂದು ಚೀಟಿಯನ್ನು ಅವರು ಹಾಕ್ತಾ ಇದ್ರು. And here in verse 10, Leviticus 16:10. 16ನೇ ಅಧ್ಯಾಯ ಯಾಜಕಾಂಡ ಪುಸ್ತಕ 10ನೇ ವಚನ. But the goat on which the lot fell for Azazel shall be presented alive before the Lord to make atonement over it, that it may be sent away into the wilderness to Azazel. ಯಾವ ಹೋತ ಅಜಾಜೇಲನೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿ ನಿಲ್ಲಿಸಿ ಅದರ ಮೇಲೆ ದೋಷ ಹೊರಿಸಿ ಅರಣ್ಯಕ್ಕೆ ಅಜಾಜೇಲನಿಗಾಗಿ ಬಿಡಿಸಿ ಬಿಡಬೇಕು. And Azazel is a ruling entity that's supposed to be in the desert. ಆ ಅಜಾಜೇಲನ್ ಎಂಬುದಾಗಿ ಹೇಳಿದ್ರೆ ಆ ಒಂದು ಅಡವಿಯಲ್ಲಿ ಆಡಳಿತ ನಡೆಸುವಂತಹ ಸಂಗತಿಯನ್ನು ತೋರಿಸುವಂತದ್ದಾಗಿದೆ. A fallen ruling entity. ಒಂದು ರೀತಿಯಲ್ಲಿ ಬಿದ್ದು ಹೋದಂತ ಆಡಳಿತ ಮಾಡುವಂತಹ ಒಬ್ಬ ಸಂಗತಿ. Some of these, it would almost be considered a god, right? Look at Exodus chapter 12. ವಿಮೋಚನಾ ಕಾಂಡಗಳ ಪುಸ್ತಕ 12ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸಿರಿ. ವಿಮೋಚನಾ ಕಾಂಡಗಳ ಪುಸ್ತಕ 12ನೇ ಅಧ್ಯಾಯ. There are judgments being poured out upon not just Egypt and the firstborn of Egypt and the firstborn of the beasts of the field, but also upon the gods of Egypt. ಅಲ್ಲಿ ಬರೀ ಐಗುಪ್ತ ದೇಶದ ಚೊಚ್ಚಲು ಮಕ್ಕಳ ಮೇಲೆ ನ್ಯಾಯ ತೀರ್ಪು ತಂದಂತ ಮಾತ್ರವಲ್ಲ, ಆದ್ರೆ ಐಗುಪ್ತ ದೇಶ ಆರಾಧಿಸುವಂತ ಆ ದೇವರುಗಳ ಮೇಲೂ ಸಹ ಒಂದು ರೀತಿಯಲ್ಲಿ ನ್ಯಾಯ ತೀರ್ಪು ಬಂದಂತಹ ಸಂಗತಿಯಲ್ಲಿ ಓದುತ್ತೇವೆ. The ruling entities ruling over Egypt. ಇಹಲೋಕದ ಒಬ್ಬ ಅಧಿಪತಿ ಈ ಲೋಕದಲ್ಲಿ ತಾನು ದೊರೆತನ ಮಾಡುವಂತವನು ಎಂಬುದಾಗಿ ಕರೆಸಿಕೊಳ್ಳುವಂತಹ ದುರಾತ್ಮಗಳ ಒಂದು ಸೇನೆ. Look at Exodus 12:12. 12ನೇ ಅಧ್ಯಾಯ 12ನೇ ವಚನ ವಿಮೋಚನಾ ಕಾಂಡಗಳ ಪುಸ್ತಕ. God speaking here, for I will pass through the land of Egypt that night, and I will strike the firstborn in the land of Egypt, both man and beast, and on the gods of Egypt I will execute judgment. I am the Lord. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು, ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. I would say that this being driven into the wilderness is to do spiritual warfare. ಇದನ್ನ ರೀತಿಯಲ್ಲಿ ಅರಣ್ಯಕ್ಕೆ ಕರ್ತನು ನಡೆಸಲ್ಪಟ್ಟನು, ಶೋಧನೆಗೆ ನಡೆಸಲ್ಪಟ್ಟನು ಎಂಬುದಾಗಿ ಹೇಳುವಾಗ ಅಲ್ಲಿ ಆತ್ಮಿಕವಾದಂತಹ ಒಂದು ಯುದ್ಧಕ್ಕೆ ತೊಡಗಿಸಿಕೊಳ್ಳುವಂತಹ ಒಂದು ಸಂಗತಿಯನ್ನು ತೋರಿಸುವಂತದ್ದಾಗಿದೆ. And it's to prove that this Son of God, who is the King, who is the Lord, who has now received the word from God saying he is the anointed Son of God. ಇಲ್ಲಿ ದೇವ ಕುಮಾರನಾಗಿದ್ದಾನೆ, ಆತನು ಅಭಿಷಕ್ತನಾಗಿದ್ದಾನೆ, ಈಗ ದೇವರಿಂದ ಅಭಿಷಕ್ತನು ಎಂಬಂತ ಒಂದು ನಾಮಾಂಕಿತನಾಗಿದ್ದಾನೆ, ಈಗ ಆತನಲ್ಲಿ ಎದುರಿಸುವಂತ ಒಂದು ಸಮಯ ಅದಾಗಿತ್ತು. He now goes into the wilderness, and at his weakest moment has to conquer Satan at his strongest moment. ಅಲ್ಲಿ ಈಗ ಆತನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅತ್ಯಂತ ಬಲಹೀನವಾದಂತಹ ಒಂದು ಸ್ಥಿತಿಯಲ್ಲಿ ಸೈತಾನನು ತನ್ನ ಅತ್ಯಂತ ಬಲಿಷ್ಠವಾದಂತಹ ಒಂದು ಸನ್ನಿವೇಶದಲ್ಲಿ ಇರುವಂತಹ ಒಂದು ಸಮಯದಲ್ಲಿ ಆತನ ಮೇಲೆ ಆತನು ಜಯವನ್ನು ಅಲ್ಲಿ ಸಾಧಿಸಿದಂತಹ ಸಂಗತಿಯನ್ನು ನಾವು ನೋಡ್ತೇವೆ. Here he's surrounded by Satan, and he's with the wild beast, it says, and he's surrounded by these ruling entities, and yet at his very weakest he conquers Satan and his kingdom at their height of strength. ಅಲ್ಲಿ ಯಾವ ಸಮಯದಲ್ಲಿ ಅಲ್ಲಿ ದುರಾತ್ಮಗಳ ಸೇನೆಗಳನ್ನು ಹೊಂದಿದಂತಹ ದುರಾತ್ಮಗಳ ಸೇನೆ ಅಧಿಪತಿಯಾದಂತಹ ಸೈತಾನು ತನ್ನ ಉತ್ತುಂಗತೆಯಲ್ಲಿ ಇದ್ದನೋ ಆ ಒಂದು ಸಮಯದಲ್ಲಿ ಅತ್ಯಂತ ಬಲಹೀನವಾದಂತಹ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಆತನ ಜಯವನ್ನು ಅಲ್ಲಿ ಆತನು ಸಾಧಿಸಿ ತೋರಿಸಿದನು. I read earlier Deuteronomy chapter 8.
verse 15. ಧರ್ಮೋಪದೇಶಕಾಂಡಗಳ ಪುಸ್ತಕ 8ನೇ ಅಧ್ಯಾಯ 15ನೇ ವಚನ ನಾವು ಈಗಾಗಲೇ ಅದನ್ನು ಓದಿದ್ದೇವೆ. And I stopped where it says there's serpents and scorpions and thirsty ground where there's no water. I stopped there. ಅಲ್ಲಿ ನಾವು ವಿಷ ಸರ್ಪಗಳು, ಚೇಡುಗಳು, ಅತ್ಯಂತ ಘೋರವಾದಂತಹ ಒಂದು ಮಹಾರಣ್ಯ ಎಂಬಂತಹ ಸ್ಥಳದಲ್ಲಿ ಬತ್ತಿ ಹೋಗಿರುವಂತಹ ಒಂದು ವನಭೂಮಿ, ಆ ಒಂದು ಸ್ಥಳದಲ್ಲಿ ನಾವು ನಿಲ್ಲಿಸಿದೆವು. Let's read the rest of verse 15b, and into verse 16. ಅಲ್ಲಿ ಒಂದು ಉಳಿದ ಎಲ್ಲ ಕೆಲವು ಸಂಗತಿಗಳನ್ನು ನಾವು ಅಲ್ಲಿ ಓದುವಾಗ, Again, speaking about God, who brought you water out of the flinty rock, who fed you in the wilderness with manna, and your fathers did not know, that he might humble you and test you to do you good in the end. ಆ ಘೋರವಾದ ಮಹಾರಾಣ್ಯವನ್ನು, ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿ ಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದ್ದನ್ನು ನೀವು ಮರೆತು ಬಿಟ್ಟಿದ್ದೀರಿ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. We know Israel failed. ಇಸ್ರಾಯೇಲರು ಅಲ್ಲಿ ಅರಣ್ಯದಲ್ಲಿ ಸೋತು ಹೋದರು. They had water from the rock. ಅಲ್ಲಿ ಬಂಡೆಯಿಂದ ನೀರನ್ನು ದೇವರು ಒದಗಿಸಿದ್ದನು. They had manna from heaven. ಪರಲೋಕದಿಂದ ದೇವರು ಮನ್ನವನ್ನು ಅವರಿಗೆ ಆಹಾರವಾಗಿ ಕೊಟ್ಟಿದ್ದನು. And God wanted to humble them and test them, and they failed. ಆದರೆ ತಮ್ಮ ದೀನತೆಯಿಂದ ದೇವರ ಮುಂದೆ ತಗ್ಗಿಸಿಕೊಂಡು ಅವರು ಇರಬೇಕಾಯಿತು, ಆದರೆ ಅವರು ಸೋತು ಹೋದರು. He throws his own son into the wilderness with no water and no manna from heaven, and to humble him and to test him, and he's victorious. ಇಲ್ಲಿ ತನ್ನ ಏಕಮಾತ್ರ ಕುಮಾರನನ್ನು ಆ ಬತ್ತಿ ಹೋದಂತ ಆ ಎಲ್ಲಾ ರೀತಿಯ ವಿಷ ಜಂತುಗಳಿಂದ ತುಂಬಿದಂತ ಅವರ ಅಣ್ಣದಳಕ್ಕೆ ಅಲ್ಲಿ ತನ್ನ ಏಕಮಾತ್ರ ಕುಮಾರನನ್ನು ಆತನು ದೊಬ್ಬಿದನು. ಮತ್ತು ಪ್ರೇರೆ ಅಲ್ಲಿ ಆತನ ಅತ್ಯಂತ ಬಲಹೀನವಾದಂತಹ ಸ್ಥಿತಿಯಲ್ಲಿ ಅಲ್ಲಿ ಸೈತಾನನ ವಿರುದ್ಧವಾಗಿ ಜಯವನ್ನು ಸಾಧಿಸಿದಂತಹ ಸಂಗತಿಯನ್ನು ಅಲ್ಲಿ ಓದುತ್ತೇವೆ. Okay, we'll move on to verse 13. ಅಲ್ಲಿ 13ನೇ ವಚನ, He was in the wilderness 40 days. ಅಲ್ಲಿ ಆತನು 40 ದಿವಸ ಅಡವಿಯಲ್ಲಿ ಇದ್ದನು. So it's 40-day fast. We don't, Mark doesn't tell us that, but Matthew and Luke tell us that he was fasting for 40 days. ಅಲ್ಲಿ ಮಾರ್ಕನ ಸ್ವಾರ್ಥ ಮತ್ತು ಲೂಕನ ಸ್ವಾರ್ಥದಲ್ಲಿ ಆತನು ಅಲ್ಲಿ ಉಪವಾಸವಿದ್ದನು ಎಂಬಂತಹ ಸಂಗತಿಯನ್ನು ಅಲ್ಲಿ ಚಿತ್ರೀಕರಿಸುವುದನ್ನು ಬೇರೆ ಸ್ವಾರ್ಥಗಳು ಓದ್ತೇವೆ. And he was being tempted by Satan. ಅಲ್ಲಿ ಸೈತಾನಿಂದ ಅಲ್ಲಿ ಶೋಧನೆಗೆ ಅಲ್ಲಿ ಆತನು ಒಳಗಾದನು. Now here comes some theology. ಇಲ್ಲಿ ಮತ್ತೆ ಕೆಲವು ದೈವಶಾಸ್ತ್ರದ ಸಂಗತಿಗಳನ್ನು ನಾವು ಇಲ್ಲಿ ನೋಡುತ್ತೇವೆ. How can God be tempted? ಹೇಗೆ ದೇವರು ಶೋಧನೆಗೆ ಒಳಪಡಿಸುವುದಕ್ಕೆ ಸಾಧ್ಯ? James or Yaakov, right? The half brother of Jesus says that God he is not tempted by anyone, and nor does he tempt anyone. ಅಲ್ಲಿ ಯಾಕೋಬನ ತನ್ನ ಪತ್ರಿಕೆಯಲ್ಲಿ ಬರುವಾಗ ದೇವರು ಯಾವ ರೀತಿಯಲ್ಲಿ ಶೋಧನೆಗೆ ಒಳಗಾಗುವುದಿಲ್ಲ ಎಂಬ ಸಂಗತಿಯನ್ನು ಆತನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. Right, James 1:13. ಯಾಕೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ 13ನೇ ವಚನ ನಾವು ಅದರ ಕುರಿತಾಗಿ ಓದ್ತೇವೆ. 13b, the last part of verse 13 says, God is not tempted with evil, and he himself tempts no one. 13ನೇ ವಚನದಲ್ಲಿ ಯಾವನಾದರೂ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ನನಗೆ ದೇವರುಂಟಾಗನ್ನು ಹೇಳಬಾರದು, ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ಅಲ್ಲಿ ಓದ್ತೇವೆ. And Jesus is God. ಅದು ಯೇಸು ಕ್ರಿಸ್ತನು ಆತನು ದೇವರಾಗಿದ್ದಾನೆ. So how can he be tempted with evil? ಅದು ಹೇಗೆ ತನ್ನ ಕೆಟ್ಟತನ ಆತನಿಗೆ ಶೋಧನೆಗೆ ಒಳಪಡಿಸಲಿಕ್ಕೆ ಸಾಧ್ಯ? Well, Hebrews 4:15 tells us that he was tempted at all points like as we are. ಎಲ್ಲಾ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಎಂಬುದಾಗಿ ಇಬ್ರಿಯರ ಪುಸ್ತಕದಲ್ಲಿ ನಾವು ಓದ್ತೇವೆ. Yet he was without sin. ಆದಾಗಿ ಆತನು ಪಾಪ ರಹಿತನಾಗಿದ್ದನು. And this is what we call the doctrine of the hypostatic union. ಇದನ್ನು ನಾವು ಡಾಕ್ಟ್ರಿನ್ ಆಫ್ ಹೈಪೋಸ್ಟಾಟಿಕ್ ಯೂನಿಯನ್ ಎಂಬುದಾಗಿ ಕರೆಯುವಂತರಾಗಿದೆ. ಒಂದೇ ಸ್ಥಿತಿಯಲ್ಲಿ ಎರಡು ಸಂಗತಿಗಳು ಒಟ್ಟಾಗಿರುವಂತಹ ಒಂದು ಸಂಗತಿ. Although Jesus was truly God, he was also truly man. ಆತನು ಯಾವ ಸಮಯದಲ್ಲಿ ದೇವರಾಗಿದ್ದನು ಅದೇ ಸಮಯದಲ್ಲಿ ಮನುಷ್ಯನು ಸಹ ಆತನಾಗಿದ್ದನು. 100% ದೇವರು ಮತ್ತು ಅದೇ 100% ಮನುಷ್ಯನಾಗಿದ್ದನು. Two natures in one. ಎರಡು ಪ್ರಕೃತಿಗಳು ಒಂದೇ ವ್ಯಕ್ತಿತ್ವದಲ್ಲಿ ಕಾಣುವಂತಹ ಒಂದು ಸಂಗತಿ. God who cannot be tempted, yet man who is tempted in all points like as we are. ಶೋಧನೆಗೆ ಒಳಗಾಗದೇ ಇರುವಂತಹ ದೇವರು ಒಂದು ಕಡೆಯಲ್ಲಿ, ಮನುಷ್ಯನಾಗಿ ಆತನು ಶೋಧನೆಗೆ ಒಳಪಡುವಂತಹ ಒಂದು ಸಂಗತಿ ಒಂದು ಕಡೆಯಲ್ಲಿ. It's interesting that Satan, when he tempts him, he doesn't tempt him to give up his sovereignty and his deity. ಅಲ್ಲಿ ಸೈತಾನ ಶೋಧನೆಗೆ ಒಳಪಡಿಸುವಾಗ ಆತನ ಸರ್ವಭೌಮತ್ವವನ್ನು ಆತನ ದೈವತ್ವವನ್ನು ಅಲ್ಲಿ ತೆಗೆದು ಬಿಡಿ ಎಂಬ ಆ ರೀತಿಯ ಶೋಧನೆಗೆ ಒಳಪಡಿಸಿದಾಗ ನಾವು ಓದುವುದಿಲ್ಲ. He knows who he is. ಆಯ್ತು, ಆತನ ಯಾರು ಎಂಬುದಾಗಿ ಸೈತಾನಿಗೆ ಚೆನ್ನಾಗಿ ಗೊತ್ತಿತ್ತು. It's like, you're the son of God. ನೀನು ದೇವ ಕುಮಾರನಾಗಿದ್ದೀ, ನನಗೆ ಗೊತ್ತುಂಟು. You don't deserve to be starving to death. ಮತ್ತು ಈ ರೀತಿಯಾಗಿ ನೀನು ಹಸಿವಿನಿಂದ ಸಾಯುವಂತ ಒಂದು ಪರಿಸ್ಥಿತಿಗೆ ನಿನಗೆ ಬರಬಾರದು. You should be ruling and reigning. You created everything. You should rule the nations of the earth. ನೀನು ಎಲ್ಲವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತನು, ನೀನು ಎಲ್ಲವರಿಗೂ ಅಧಿಕಾರ ನಡೆಸಬೇಕಾದ್ರೆ ನೀನು ಈ ರೀತಿಯಾಗಿ ನೀನು ನಡೆಯಬಾರದು. You should just come suddenly like Isaiah says, and everybody will bow down and worship you. ನೀನು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಆತ ಘೋಷಗಳನ್ನ ಯಾವ ರೀತಿಯಲ್ಲಿ ಬರ್ತಾವ ರಾಜಕುಮಾರ್ ಬರ್ತಾನೆ ಆ ರೀತಿಯಲ್ಲಿ ಬರುವಂತ ನೀನು ಆಗಿರಬೇಕು. He didn't tempt him to give up his sovereignty. He tempted him to give up his humility. ಅಲ್ಲಿ ಆತನ ತನ್ನ ಸರ್ವಭೌಮತ್ವವನ್ನು ತ್ಯಾಗ ಮಾಡಿ ಎಂಬುದಾಗಿ ಶೋಧನೆಗೆ ಒಳಪಡಿಸಲಿಲ್ಲ, ಆದರೆ ಆತನ ದೀನತೆಯನ್ನು ಆತ ಶೋಧನೆಗೆ ಒಳಪಡಿಸಿದನು. Remember what God said to Israel, I took you into the desert to humble you and to test you. ಅಲ್ಲಿ
ದೇವರಿಗೆ ಇಸ್ರಾಯೇಲಿಗೆ ಹೇಳಿದಂತ ಮಾತು, ನಾನು ನಿಮ್ಮನ್ನು ಅಡವಿಗೆ ನಡೆಸಿದಂತದ್ದು ನಿಮ್ಮನ್ನು ನೀನು ತಗ್ಗಿಸಿಕೊಳ್ಳುವುದಕ್ಕೂ ಆ ಒಂದು ಶೋಧನೆಗೆ ನೀವು ಪರೀಕ್ಷೆಗೆ ಒಳಪಡಿಸುವುದಕ್ಕೂ ಆ ಒಂದು ಕಾರಣಕ್ಕಾಗಿ ನಡೆಸಿದೆ ಎಂಬುದಾಗಿ. God took Jesus into the desert and he humbled him and he tested him and he passed the test. ಅಲ್ಲಿ ಆತನು ಅಡವಿಗೆ ನಡೆಸಿ ಅಲ್ಲಿ ಆತನ ದೀನತೆಯ ಮತ್ತು ಶೋಧನೆಗೆ ಒಳಪಡಿಸಿದನು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಆ ಒಂದು ಶೋಧನೆಯಲ್ಲಿ ಆತನು ಜಯವನ್ನು ಸಾಧಿಸಿದನು. This new king that Mark has just introduced ಈ ಒಬ್ಬ ಹೊಸದಾದಂತಹ ಅರಸನಲ್ಲಿ ಮಾರ್ಕನು ತನ್ನ ಸ್ವಾರ್ಥದಲ್ಲಿ ಆತನು ಚಿತ್ರೀಕರಿಸುತ್ತಿದ್ದಾನೆ. is also the suffering servant. ಅದು ಅಷ್ಟು ಮಾತ್ರವಲ್ಲ, ಆತನು ಕಷ್ಟ ಕಾರ್ಪಣ್ಯಗಳೇ ದಾಟಿ ಹೋದಂತ ಒಬ್ಬ ಸೇವಕನು ಆತನು. It's paradox. ಅಲ್ಲಿ ಅತ್ಯಂತ ವ್ಯತಿರಿಕ್ತವಾದಂತಹ ಒಂದು ಸಂಗತಿಗಳು. Right? He's the God who cannot be tempted, but he's the man who's tempted in all points like ಒಂದು ಕಡೆಯಲ್ಲಿ ದೇವರು ಶೋಧನೆಗೆ ಒಳಪಡದೇ ಇರುವಂತಹ ದೇವರು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಮನುಷ್ಯನಾಗಿ ಶೋಧನೆಗೆ ಒಳಪಡುವಂತಹ ಮನುಷ್ಯನು ಒಂದು ಕಡೆಯಲ್ಲಿ. this king is also a slave. ಮತ್ತು ಈ ಒಬ್ಬ ಅರಸನು ಆತನು ಗುಲಾಮನು ಸಹ ಅದೇ ಸಮಯದಲ್ಲಿ ಆತನಾಗಿದ್ದಾನೆ. Matthew 20, ಮತ್ತಾಯನ ಬರೆದ 20ನೇ ಅಧ್ಯಾಯ. Jesus speaking to his disciples, it says that, you know, the rulers of the world, they rule it over their people. ಅಲ್ಲಿ ಇದ್ದಂತಹ ಜನರು, ಅಲ್ಲಿ ತನ್ನ ಊರಿನ ಅರಸನು ಅಲ್ಲಿದ್ದಂತ ಜನ ಮೇಲೆ ಆತನು ದೊರೆತನ ಮಾಡಿದನು. But it should not be that way with you. ಆದ್ರೆ ಆ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಅದು ಆಗಬಾರದು. Verse 26 through 28. Chapter 20, verse 26 through 28. 20ನೇ ಅಧ್ಯಾಯ 26ನೇ 28ನೇ ವಚನ. But whoever would be great among you must be your servant, and whoever would be first among you must be your slave. Even the Son of Man came not to be served, but to serve and to give his life a ransom for many. ಆದ್ರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು, ನಿಮ್ಮಲ್ಲಿ ಮೊದಲನೇವನಾಗಿರಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನೇ ಈಡುಕು ಮಾಡುವುದಕ್ಕೂ ಬಂದನು ಎಂದು ಹೇಳಿದನು. See, the one who is the most exalted is also the one who suffers the most. ಸರಿ, ಅತ್ಯಂತ ಉತ್ತುಂಗತೆಗೆ ಎತ್ತಲ್ಪಟ್ಟಂತ ಕರ್ತನು ಆತನು ಅದೇ ಸಮಯದಲ್ಲಿ ಅತ್ಯಂತ ಕೆಳಮಟ್ಟಿಗೆ ತಗ್ಗಿಸಿಕೊಂಡಂತಹ ವ್ಯಕ್ತಿ. Passage we're all familiar with, Philippians chapter 2. ಫಿಲಿಪ್ಪಿಯರ ಪತ್ರಿಕೆ 2ನೇ ಅಧ್ಯಾಯ verses 6 through 8. 6ರಿಂದ 8ನೇ ವಚನ. Christ, who though he was in the form of God, did not count equality with God a thing to be grasped or held on to, but emptied himself and taking the form of a servant, being born in the likeness of men, and being found in human form, he humbled himself by becoming obedient to the point of death, even a cross-like kind of death. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆ ನೆನೆಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. And I have you know, tempted in all points like as we are. ಎಲ್ಲಾ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಆತನು ಒಳಗಾದನು. This is not the first time Jesus was tempted. ಇದು ಮೊದಲನೇ ಬಾರಿಗೆ ಆತ ಶೋಧನೆಗೆ ಒಳಪಡಿಸಿದಂತಹ ಸಂಗತಿ ಇದಲ್ಲ. He's 30 years old at this point. ಇಲ್ಲೇ ತನಕ ಈಗಾಗಲೇ 30 ವರ್ಷಗಳ ಪ್ರಾಯ ಆತನಿಗೆ ಆಗಿದೆ. You don't think he was tempted as a child or as a teenager or as a young adult? ಅಲ್ಲಿ ಆತನು ಅನೇಕ ಹಂತಗಳನ್ನು, ಬಾಲ್ಯಾವಸ್ಥೆಯನ್ನು, ಪ್ರೌಢಾವಸ್ಥೆಯನ್ನು ಎಲ್ಲ ಹಂತಗಳನ್ನು ಆತನು ದಾಟಿ ಹೋಗಿದ್ದಾನೆ. Of course he was. He was tempted in all points like as we are. ಎಲ್ಲ ನಮ್ಮ ಹಾಗೆ ಎಲ್ಲ ರೀತಿಯಲ್ಲಿ ಎಲ್ಲ ಹಂತಗಳಲ್ಲಿ ಎಲ್ಲ ಶೋಧನೆಗೆ ಆತನು ಒಳಗಾದನು. And yet here he's thrust into the desert and at his very weakest moment he overcomes Satan at his greatest moment. ಈಗ ಆತನು ಅಡವಿಗೆ ನೂಕಲ್ಪಟ್ಟವನಾಗಿದ್ದಾನೆ. ಈಗ ಅತ್ಯಂತ ತನ್ನ ಬಲಹೀನವಾದಂತಹ ಸ್ಥಿತಿಯಲ್ಲಿ ಸೈತಾನನ್ನು, ತನ್ನ ವೈರಿಯಾದಂತಹ ಸೈತನು ಅತ್ಯಂತ ಉತ್ತುಂಗತೆಯ ಬಲಿಷ್ಠ ಸ್ಥಾನದಲ್ಲಿ ಇರುವಂತಹ ಒಂದು ಸಮಯದಲ್ಲಿ ಆತನ ಮೇಲೆ ಆತನು ಜಯವನ್ನು ಸಾಧಿಸಿದನು. So what comes out of this desert temptation? ಆದ್ರೆ ಈ ಒಂದು ಅರಣ್ಯದ ಈ ಒಂದು ಶೋಧನೆಯಲ್ಲಿ ನಮಗೆ ಬಂದಂತಹ ಒಂದು ಸಂಗತಿ ಆದ್ರೂ ಏನು? Authority. ಅಲ್ಲಿ ಒಂದು ಅಧಿಕಾರವನ್ನು ನಾವು ನೋಡುವಂತರಾಗಿದ್ದೇವೆ. Jesus has authority over the kingdom of Satan. ಅಲ್ಲಿ ಸೈತಾನನ ಒಂದು ರಾಜ ದೊರೆತನದ ಮೇಲೆ ಅಥವಾ ಅಧಿಕಾರವನ್ನು ಹೊಂದಿದಂತವನು ಎಂಬುದಾಗಿದೆ ನಮಗೆ ತೋರಿಸುವಂತವಾಗಿದೆ. Just look at Mark chapter 1. Go down to verse 27. ಮೊದಲನೇ ಅಧ್ಯಾಯ 27ನೇ ವಚನ, ಮಾರ್ಕನ ಸುವಾರ್ತೆ. What is this? A new teaching with authority? The people are saying he commands even the unclean spirits and they obey him. ಮಾರ್ಕನ ಸುವಾರ್ತೆ ಮೊದಲನೇ ಅಧ್ಯಾಯ 27ನೇ ವಚನ. ಅದಕ್ಕೆ ಎಲ್ಲರೂ ಬೆರಗಾಗಿ ಇದೇನಿರಬಹುದು, ಇದು ಹೊಸ ಉಪದೇಶ. ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮೊಳಗೆ ವಿಚಾರ ಮಾಡಿಕೊಂಡರು. He conquers Satan's kingdom at his very weakest point. ತನ್ನ ಅತ್ಯಂತ ಬಲಹೀನವಾದಂತಹ ಆ ಒಂದು ಸ್ಥಿತಿಯಲ್ಲಿ ಸೈತಾನನ ಒಂದು ರಾಜ್ಯವನ್ನು ತನ್ನ ಅಧೀನಕ್ಕೆ ಆತನು ತೆಗೆದುಕೊಂಡನು. Here we see Adam was tempted in a perfect garden. God made everything good. It was perfect, and yet Adam was tempted there and he fell. ಅಲ್ಲಿ ಆದಾಮನು ಅಲ್ಲಿ ಶೋಧನೆಗೊಳಪಡಿಸಿದಂತಹ ಸಮಯದಲ್ಲಿ ಎಲ್ಲವೂ ಸಹ ಪರಿಪೂರ್ಣವಾಗಿ ಎಲ್ಲವೂ ಸ್ಪಷ್ಟವಾದಂತೆ ದೇವರು ಆತನಿಗೆ ಒದಗಿಸಿಕೊಟ್ಟಿದ್ದನು. ಆದ್ರೆ ಆ ಒಂದು ಸ್ಥಿತಿಯಲ್ಲಿ ಅಲ್ಲಿ ಆದಾಮನಲ್ಲಿ ಸೋತು ಹೋದನು. Christ is tempted in a sin-cursed
wasteland. ಅಲ್ಲಿ ಇದೆ ಆದ್ರೆ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅತ್ಯಂತ ವ್ಯರ್ಥವಾದಂತಹ ಪಾಪಕ್ಕೆ ಗುರಿಯಾದಂತಹ ಶಾಪಕ್ಕೆ ಗುರಿಯಾದಂತಹ ಆ ಒಂದು ಸ್ಥಳದಲ್ಲಿ ತನ್ನ ಜಯವನ್ನು ಸಾಧಿಸಿದನು. And he's victorious. ಅಲ್ಲಿ ಆತನು ಜಯವಾಗಿ ಆತನಲ್ಲಿ ಹೊರ ಬಂದನು. Adam's tempted in the companionship of his wife Eve. ಅಲ್ಲಿ ಆದಾಮನು ತನ್ನ ಸಂಗಾತಿಯಾದಂತಹ ಹವ್ವಳ ಜೊತೆಯಲ್ಲಿ ಅಲ್ಲಿ ಶೋಧನೆಗೆ ಒಳಪಟ್ಟನು. Christ is tempted in utter isolation. ಆದ್ರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬಂಟಿಗನಾಗಿ ಅಲ್ಲಿ ಅಡವಿಯಲ್ಲಿ ಅಲ್ಲಿ ಶೋಧನೆಗೆ ಒಳಗಾದನು. Adam fails, Christ succeeds. ಅಲ್ಲಿ ಆದಾಮನಲ್ಲಿ ಸೋತು ಹೋದನು, ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜಯವನ್ನು ಸಾಧಿಸಿದ ಸಂಗತಿಯನ್ನು ನೋಡ್ತೇವೆ. We'll just continue verse 13. And he was with the wild animals, with the wild beasts. ಅಲ್ಲಿ 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಆತನು ಇದ್ದನು. Again, this could just be Mark dramatizing the loneliness and the isolation that is in the desert. ಇಲ್ಲಿ ಮಾರ್ಕನ ಅಡವಿಯಲ್ಲಿ ಆತನ ಏಕಾಂತತೆಯನ್ನು ಆತನ ಒಬ್ಬಂಟಿತನವನ್ನು ಅಲ್ಲಿ ಚಿತ್ರೀಕರಿಸುವಂತಹ ಸಂಗತಿಯನ್ನು ಮಾರ್ಕನ ಸುವಾರ್ತೆಯಲ್ಲಿ ಓದ್ತೇವೆ. But the verses that we looked at a little bit earlier, it could also mean that there indicates some deeper spiritual warfare going on. ಅಲ್ಲಿ ಆದ್ರೆ ಇನ್ನೂ ಸಹ ಆಳವಾಗಿ ನಾವು ಅದನ್ನು ಧ್ಯಾನ ಮಾಡುವಾಗ ಬೇರೆ ಸುವಾರ್ತೆಗಳನ್ನು ಹೋಲಿಸಿ ನಾವು ನೋಡುವಾಗ ಅಲ್ಲಿ ಆಳವಾದಂತಹ ಒಂದು ಆತ್ಮಿಕವಾದಂತಹ ಒಂದು ದುರಾತ್ಮಗಳ ಸೇನೆಗಳ ಜೊತೆಯಲ್ಲಿ ಹೋರಾಟದ ಒಂದು ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ. Just quickly look at Deuteronomy chapter 7. Deuteronomy. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ. God speaking here is saying, don't go into the land and think that you're just going to, walk in there and have everything given to you for free. ಅಲ್ಲಿ ನೀವು ಆ ಒಂದು ಸ್ಥಳಕ್ಕೆ ಹೋಗಿ ಬಹಳ ಉಚಿತವಾಗಿ ಎಲ್ಲಾ ಸಂಗತಿಗಳು ಸಿಗ್ತದೆ ಎಂಬುದಾಗಿ ನೀವು ಅಪೇಕ್ಷೆ ಪಡಬೇಡ್ರಿ. And you go in there and say, you know what? I did this for myself. I did all this stuff. ನಾನು ಮಾಡಿದ್ದೇನೆ, ನಾನು ಸಂಗತಿಗಳನ್ನು ಮಾಡಿದ್ದೇನೆ ಅಂತ ಹೆಗ್ಗಳಿಕೆ ಅಲ್ಲಿ ಬರಬಾರದು. God says, remember me. Remember I did it. ಜ್ಞಾಪಕ ಮಾಡಿಕೊಳ್ಳ್ರಿ, ನಾನು ನಿಮಗೆ ಎಲ್ಲ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೇನೆ ಎಂಬುದಾಗಿ. You get down to verse 22, 23 of Deuteronomy 7. 22 ಮತ್ತು 23ನೇ ವಚನ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ. God speaking, Moses speaking, the Lord your God will clear away these nations before you, little by little. You may not make an end to them at once, lest the wild beasts grow too numerous for you. But the Lord your God will give them over to you and throw them into great confusion until they are destroyed. ನಿಮ್ಮ ದೇವರಾದ ಯೆಹೋವನು ಆ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಸ್ವಲ್ಪವಾಗಿ ಹೊರಡಿಸುತ್ತಿರುವನು. ನೀವು ಬಹಳ ಶೀಘ್ರವಾಗಿ ಅವರನ್ನು ನಿರ್ಮೂಲ ಮಾಡಕೂಡದು. ಮಾಡಿದರೆ ಕಾಡು ಮೃಗಗಳು ಹೆಚ್ಚಿ ನಿಮ್ಮನ್ನು ತೊಂದರೆಯನ್ನುಂಟು ಮಾಡವು. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ ಬಾಳವಾಗಿ ಗಲಿಬಿಲಿ ಮಾಡಿ ಕಡೆಗೆ ಇಲ್ಲದಂತೆ ಮಾಡುವನು ಎಂಬುದು. That always confused me. ಅಲ್ಲಿ ಆತನ ನಿಜವಾಗಿ ಇದನ್ನು ಗಲಿಬಿಲಿಗೆ ಒಳಪಡಿಸುವಂತಹದ್ದೇ. I'm going to give it to you a little bit at a time because the wild beasts might grow too numerous and they'll overwhelm you. ಒಂದೇ ಸಾರಿ ನೀವು ಅದನ್ನು ಓಡಿಸಿ ಬಿಟ್ಟಿದೆ, ಆದ್ರೆ ಕಾಡಿನ ಮೃಗಗಳು ಒಳಗಡೆ ಪ್ರವೇಶ ಮಾಡಿ ತೊಂದರೆಯನ್ನು ಕೊಡಬಹುದು. I thought to myself, wait a minute, didn't Moses just say they had like a 6 lakh man army? ಈಗಾಗಲೇ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆಯುವಾಗ ಸುಮಾರು 6 ಲಕ್ಷ ಸೈನಿಕರು ಅವರ ಬಳಿ ಇದೆ. I don't care if you have a couple hundred. You have a couple 100,000 soldiers. Wild beasts aren't going to overtake you. ಅದು ಹೇಗೆ ತಾನೇ ಕೆಲವು ಕಾಡು ಮೃಗಗಳು ಬಂದು ನಿಮಗೆ ತೊಂದರೆ ಪಡಿಸಲಿಕ್ಕೆ ಸಾಧ್ಯ ಎಂಬಂತ ಪ್ರಶ್ನೆ ನನಗೆ ಅದಕ್ಕೆ ಬಾರಿ ಬಂದಿತ್ತು. Unless you're not talking about physical, you're talking about spiritual. ಅಲ್ಲಿ ಯಾವಾಗ ಬರೀ ಶಾರೀರಿಕವಾಗಿ ಅದನ್ನು ಆಲೋಚನೆ ಮಾಡುವಂತದ್ದಲ್ಲ, ಆತ್ಮಿಕವಾಗಿ ಸಹ ಅದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. You see, they were going into a land that was just rampant with idol worship and worshiping of other gods. ಯಾಕೆ ಬರೀ ಭೌತಿಕವಾಗಿ ಅದನ್ನು ನಾವು ನೋಡುವಂತದ್ದಲ್ಲ, ಆದ್ರೆ ಅವರು ಹೋಗುತ್ತಾ ಇರುವಂತದ್ದು ವಿಗ್ರಹಾರಾಧನೆ ತುಂಬಿರುವಂತಹ ದುರಾತ್ಮಗಳಿಂದ ಕೂಡಿದಂತಹ ಒಂದು ಸ್ಥಳಕ್ಕೆ ಪ್ರವೇಶ ಮಾಡುತ್ತಿದ್ದಾರೆ. And later in chapter 7 he says, don't covet their gods. ಅಲ್ಲಿ ಆ ಒಂದು ದೇವರುಗಳನ್ನು ನೀವು ಅಪೇಕ್ಷೆ ಪಡಬೇಡ್ರಿ. Or the gold and the silver that covers the idol. ಆ ಒಂದು ವಿಗ್ರಹಗಳು ಚಿನ್ನ ಬೆಳ್ಳಿಗಳಿಂದ ಮಾಡಲ್ಪಟ್ಟಂತಹ ವಿಗ್ರಹಗಳ ಬಳಿಗೆ ನೀವು ಹೋಗಬೇಡ್ರಿ. Because you might start serving that other god. ಆ ಕಾಲಕ್ರಮೇಣ ನೀವು ಅವುಗಳನ್ನು ಸೇವೆ ಮಾಡ್ತಾ ನೀವು ಹೋಗುತ್ತೀರಿ. And just the way that the Canaanites were destroyed, I'm going to destroy you. ಯಾವ ರೀತಿ ನಾನು ಕಾನಾನ್ಯರನ್ನು ನಾಶಪಡಿಸಿದ್ದು ಅದೇ ರೀತಿ ನಾನು ನಿಮ್ಮನ್ನು ಆಗ ನಾಶಪಡಿಸುತ್ತೇನೆ. See, I think that has something to do with a spiritual warfare, that the wild beasts were spiritual entities that were trying to get a hold of the minds of the Israelites and lead them away from God. ಪ್ರೇರೆ ಸಂಗತಿಗಳನ್ನು ಓದುವಾಗ ಬರೀ ಭೌತಿಕವಾಗಿ ಬರೀ ಕಾಡು ಪ್ರಾಣಿಗಳೆಂಬುದಾಗಿ ನಾವು ಓದುವಂತದ್ದಲ್ಲ, ಆದರೆ ಆತ್ಮಿಕವಾಗಿ ಅದನ್ನು ಓದುವಾಗ ಅಲ್ಲಿ ಆ ದುರಾತ್ಮಗಳ ಸೇನೆಗಳು ಕಾಲಕ್ರಮೇಣ ಅಲ್ಲಿರುವಂತಹ ಇಸ್ರಾಯೇಲರ ಮನಸ್ಸನ್ನು, ಅವರ ಹೃದಯವನ್ನು ಸಂಪೂರ್ಣವಾಗಿ ದೇವರಿಂದ ದೂರ ಮಾಡುವಂತಹ ಒಂದು ಅಪಾಯ ಅಲ್ಲಿ ಒದಗಿ ಬರುವಂತದ್ದಾಗಿತ್ತು. Jesus comes out of this temptation, comes back and starts doing ministry. ಇಲ್ಲಿ ಯೇಸು ಕ್ರಿಸ್ತನು ಅಡವಿಯಿಂದ ಶೋಧನೆಗೊಳಗಾಗಿ ಆತನು ಹೊರಗೆ ಬಂದು ತನ್ನ ಸುವಾರ್ಥ ಸೇವೆಯನ್ನು ಆತನು ಪ್ರಾರಂಭಿಸಿದನು. And immediately the demons, the unclean spirits, recognize who he is. ಅಲ್ಲಿ ಅದಾದ ನಂತರ ತಕ್ಷಣ ಅಲ್ಲಿ ದುರಾತ್ಮ ಆತನನ್ನು ಗುರುತಿಸಿದಂತಹ ಸಂಗತಿಯನ್ನು ನಾವು ನೋಡ್ತೇವೆ. Look at verse 24 of Mark chapter 1. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 24ನೇ ವಚನ. Mark 1:24 he says, this
unclean spirit manifests itself in this man in the synagogue. ಅಲ್ಲಿ ಈ ಒಬ್ಬ ದುರಾತ್ಮನದಿಂದ ಕೂಡಿದಂತಹ ಒಬ್ಬ ವ್ಯಕ್ತಿಯು ಅಲ್ಲಿ ದೇವಾಲಯದಲ್ಲಿ ಆತನ ತಾನು ಪ್ರಕಟ ಮಾಡಿಕೊಂಡಂತಹ ಸಂಗತಿಯನ್ನು ಆತನ ಕುರಿತಾಗಿ ಪ್ರಕಟಿಸಿದಂತಹ ಸಂಗತಿಯನ್ನು ನೋಡ್ತೇವೆ. It says here in verse 24, what have we to do with you, Jesus of Nazareth? Have you come to destroy us? I know who you are, the Holy One of God. ಆ ದೆವ್ವವು ನಜರೇತನ ಯೇಸುವೆ ನಮ್ಮ ಗೊಡವೆ ನಿನಗೇಕೆ, ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ, ನಿನ್ನನ್ನು ಬಲ್ಲೆನು, ನೀನು ದೇವರ ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. How'd they know that? ಹೇಗೆ ತಾನೇ ದುರಾತ್ಮಕ್ಕೆ ಅದು ಗೊತ್ತಾಯಿತು? Maybe there's some kind of communication going on, some walkie-talkie, between the demons. ಯಾವ್ದಾದ್ರು ವಾಕಿ ಟಾಕಿ ಮುಖಾಂತರವಾಗಿ ಅವ್ರಿಗೆ ಸಂದೇಶ ರವಾನೆ ಆಯಿತು. Maybe give a little cell phone call and said, hey, that God is here. ಇಲ್ಲಿ ದೇವರಲ್ಲಿ ಒಂದು ಸ್ಥಳದಲ್ಲಿ ಆತನಿದ್ದಾನೆ, Be careful. ಅವರಿಂದ ಎಚ್ಚರಿಕೆಯಿಂದಿರಿ. Verse 13, we'll just end verse 13 here. And the angels were ministering to him. ಮತ್ತು 13ನೇ ವಚನ ಕಡೆ ಭಾಗ ಓದಿ ನಮ್ಮ ಮಾತುಗಳನ್ನು ನಿಲ್ಲಿಸ್ತೇನೆ. ದೇವದೂತರು ಆತನಿಗೆ ಬಂದು ಉಪಚಾರ ಮಾಡಿದರು. Matthew 4:11, this parallel passage. ಮಾತನ್ನು ಬರೆಸುವಂತೆ 4ನೇ ಅಧ್ಯಾಯ 11ನೇ ವಚನ, ಅದಕ್ಕೆ ಅನುಗುಣವಾಗಿ ನಾವು ಹೀಗೆ ಓದ್ತೇವೆ ಅಲ್ಲಿ. It says, and Satan left him, and behold, angels came and ministered to him. ಸೈತಾನು ಆತನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. Matthew does that a lot. Behold, it means wow, amazingly, angels came to minister to him. ಅಲ್ಲಿ ಮತ್ತಾಯನ್ನು ಆ ರೀತಿಯಾಗಿ ಅದ್ಭುತವಾಗಿ ಚಿತ್ರೀಕರಿಸೋದು ನೋಡ್ತೇವೆ. ಅಲ್ಲಿ ಸೈತಾನು ಬಿಟ್ಟು ಹೋದನು, ದೇವದೂತರು ಬಂದು ಆತನನ್ನು ಉಪಚಾರ ಮಾಡಿದರು. And the word there, minister, means to serve food. It's like being a deacon in the assembly. ಅಲ್ಲಿ ಉಪಚಾರ ಮಾಡಿದ್ರು ಎಂಬುದಾಗಿ ಹೇಳಿದ್ರೆ ಆತನ ಸೇವೆ ಮಾಡಿದ್ರು, ಆತನಿಗೆ ಸೇವಿಸಿ ಉಪಚರಿಸಿದ್ರು ಎಂಬುದು ಅರ್ಥ ಕೊಡುವಂತದ್ದಾಗಿದೆ. God has just said, this is my beloved son in whom I'm well pleased. ಈತನ ಪ್ರಿಯವಾದಂತ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಈಗಾಗಲೇ ದೇವರು ಪರಲೋಕದಿಂದ ಆತನ ಕುರಿತಾಗಿ ಸಾಕ್ಷಿ The ಕೊಟ್ಟಿದ್ದಾರೆ. Spirit of God has thrown him into the wilderness to be tempted by Satan. ಅಲ್ಲಿ ದೇವರಾತ್ಮನು ಆತನ ಅಡವಿಗೆ ಶೋಧನೆಗೆ ಒಳಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ನೂಕಿದನು. And at his weakest, conquering Satan's kingdom at Satan's strongest, now God is basically saying, I'm pleased again. ಅಲ್ಲಿ ಸೈತಾನು ತನ್ನ ಉತ್ತುಂಗತೆಯ ಬಲಿಷ್ಠವಾದಂತಹ ಸ್ಥಿತಿಯಲ್ಲಿ ಇದ್ದಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನ ಅತ್ಯಂತ ಬಲಹೀನವಾದಂತಹ ಒಂದು ಸ್ಥಿತಿಯಲ್ಲಿ ಸೈತಾನ ಮೇಲೆ ತನ್ನ ಜಯವನ್ನು ಸಾಧಿಸಿದನು. ಈಗ ದೇವರು ನಾನು ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. You've obeyed my will. ನನ್ನ ಚಿತ್ತಕ್ಕೆ ಆತನು ಸಂಪೂರ್ಣವಾಗಿ ವಿಧೇಯನಾದನು. You've conquered Satan's kingdom. ಸೈತಾನನ ಒಂದು ರಾಜ್ಯವನ್ನು ಆತನು ಅಧೀನಪಡಿಸಿಕೊಂಡಿದ್ದಾನೆ. And I'm still pleased with you. ಆತನ ಕುರಿತಾಗಿ ನಾನು ಮೆಚ್ಚಿದ್ದೇನೆ. Reminds me of a story, and I'll close with this, of a tribe, a native tribe. ಒಂದು ಗುಡ್ಡಗಾಡಿನ ಜನ ಕುರಿತಾಗಿ ಒಂದು ಸಂಗತಿ ನನ್ನ ನೆನಪಿಗೆ ಬರುವಂತದ್ದಾಗಿದೆ. And part of the tribal culture was that when a young man reached a certain age, he would have to come into manhood. ಒಬ್ಬ ಅಲ್ಲಿದ್ದಂತ ಒಂದು ಸಂಸ್ಕಾರ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳಿದ್ರೆ, ಒಬ್ಬ ಹುಡುಗನು ತನ್ನ ಪ್ರೌಢಾವಸ್ಥೆಗೆ ಬಂದಂತಹ ಸಮಯದಲ್ಲಿ ಅಲ್ಲಿ ಆತನಿಗೆ ದೊಡ್ಡ ಒಂದು ಬೆಳೆದಿದ್ದಾನೆ ಎಂಬಂತಾಗಿ ಆತನಿಗೆ ಅಭಿಷೇಕಿಸ್ತಿದ್ದರು. And part of this ritual of coming into manhood, it's about 12 years old, and they would take the boy and they would take him into the jungle. ಅಲ್ಲಿ ಅವನು 12 ವರ್ಷ ಪ್ರಾಯವಾದಂತಹ ಸಮಯದಲ್ಲಿ ಆತನು ಬಾಲ್ಯಾವಸ್ಥೆ ಮುಗಿದಿದೆ, ಈಗ ಪ್ರೌಢಾವಸ್ಥೆಗೆ ಬಂದಿದ್ದಾನೆ ಎಂಬುದಾಗಿ ಆತನಿಗೆ ಒಂದು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ರು. ಅದಕ್ಕೋಸ್ಕರವಾಗಿ ಅವರು ಆತನ ತೆಗೆದುಕೊಂಡು ಅಡವಿಗೆ ಅವರು ಹೋಗ್ತಾ ಇದ್ರು. And they would give him a spear. ಅಲ್ಲಿ ಆತನಿಗೆ ಒಂದು ಈಟಿಯನ್ನು ಕೈಗಡೆ ಕೊಡ್ತಾ ಇದ್ರು. And they say, you have to sit here all night. ನೀನು ಇಡೀ ರಾತ್ರಿ ನೀನು ಈಟಿಯನ್ನು ಹಿಡ್ಕೊಂಡು ನೀನು ಒಂದು ಕಾಡಿನಲ್ಲಿ ಕುಳಿತುಕೊಳ್ಳಬೇಕು. We're going to leave. ನಾವು ಹೊರಟು ಹೋಗ್ತೇವೆ. And we'll come back in the morning. ನಾವು ಬೆಳಿಗ್ಗೆ ಮತ್ತೆ ಇಲ್ಲಿಗೆ ಬರ್ತೇವೆ. But you have to survive in this jungle all night with that spear and all the wild beasts around. ಮತ್ತು ಸುತ್ತಮುತ್ತಲಿರುವಂತ ಎಲ್ಲಾ ಕಾಡು ಮೃಗಗಳ ಮಧ್ಯದಲ್ಲಿ ನೀನು ಒಬ್ಬಂಟಿಗನಾಗಿ ನೀನು ಈಟಿಯಲ್ಲಿ ನೀನು ಕಾಪಾಡಿಕೊಳ್ಳಬೇಕು. And the little boy is sitting there, 12 years old. 12 ವರ್ಷದ ಆ ಪ್ರೌಢಾವಸ್ಥೆಗೆ ಈಗಾಗಲೇ ಬಂದಿರುವಂತಹ ಆ ವ್ಯಕ್ತಿ ಈಗ ಆತನು ಭಯದಿಂದ ತನ್ನ ಈಟಿಯನ್ನು ಹಿಡ್ಕೊಂಡು ಅಲ್ಲಿ ಒಬ್ಬನೇ ಕಾಡವೆಯಲ್ಲಿ ಕುಳಿತಿದ್ದಾನೆ. And all the men leave and go back to their village. ಆತನ ಜೊತೆ ಬಂದಿರುವಂತ ಎಲ್ಲರೂ ಸಹ ಆತನನ್ನು ಬಿಟ್ಟು ತಮ್ಮ ಹಳ್ಳಿಗೆ ಅವರು ಹೊರಟೋಗಿದ್ದಾರೆ. And he's sitting there, it gets dark, and all he hears is sounds all in the jungle. ಈಗಾಗಲೇ ಕಾರ್ಗತ್ತಲ್ಲಿ ಕವಿತಾ ಇದೆ. ಆ ಸಮಯದಲ್ಲಿ ಎಲ್ಲಾ ರೀತಿಯ ಅಲ್ಲಿರುವಂತಹ ಪಕ್ಷಿ ಪ್ರಾಣಿಗಳ ಒಂದು ಸ್ವರ ಆತನ ಕಿವಿಗಳಿಗೆ ಬೀಳ್ತಾ ಇದೆ. And he's just waiting for the sun to come up, waiting for the men to come back from the village. ಅಲ್ಲಿ ಯಾವಾಗ ಸಮಯದಲ್ಲಿ ಬೆಳಿಗ್ಗೆ ಆಗ್ತದೆ, ಯಾವಾಗ ಹಿಂದಕ್ಕೆ ಹಳ್ಳಿಯಿಂದ ಜನರು ಬಂದು ನಾನು ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ಆತನ ಕಾಯ್ತಿದ್ದಾನೆ. And finally dawn comes. ಆಗ ಸಮಯದಲ್ಲಿ ಆಗ ಅಲ್ಲಿ ಬೆಳಗಾಯಿತು. And he can see the men coming through the trees. ಅಲ್ಲಿ ಒಂದು ಮರಗಳ ಮಧ್ಯದಿಂದ ಅಲ್ಲಿ ಜನರು ಬರುವುದನ್ನು ಆತನ ಕಂಡನು. And he feels so much relief. ಆಗ ಆತನಿಗೆ ಎಷ್ಟೋ ರೀತಿಯಲ್ಲಿ ನಿರಾಳವಾಯಿತು. And his father comes and says, come, let's go back to the village. ಈಗ ಅಲ್ಲಿ ತಂದೆ ಬಂದು ತಪ್ಪಿಕೊಂಡು ಬಾ ನಮ್ಮ ಮನೆಗೆ ಹೋಗೋಣ. And as he's leaving, going back to the village, he sees a little place where there were some leaves that were pressed down. ಅಲ್ಲಿ ಹಿಂದಕ್ಕೆ ಮನೆಗೆ ಹೋಗುತ್ತಿರುವಂತಹ ಸಮಯದಲ್ಲಿ ಅಲ್ಲಿ ಮರಗಳ ಬಳಿಯಲ್ಲಿ ಕೆಲವು ಎಲೆಗಳು ಅಲ್ಲಿ ಪ್ರೆಸ್ ಆದಂತಹ ಸಂಗತಿಯನ್ನು ನೋಡಿದನು. Only about 30 or 50 feet away from where he has spent the entire night worrying about the beast of the field. ಅಲ್ಲಿ ಸುಮಾರು ಇಡೀ ರಾತ್ರಿ ಆತನು ತನ್ನ ಒಂದೇ ಈಟಿಯನ್ನು ಹಿಡ್ಕೊಂಡವನಾಗಿ ಭಯದಿಂದ ನಡುಗುತ್ತಾ ಅಲ್ಲಿ ರಾತ್ರಿ ಎಲ್ಲ ಆತನು ಕಳೆದಿದ್ದನು.
And as he passes that little area of pressed down leaves, he realized someone had been sleeping. ಅಲ್ಲಿ ಆತನು ಸ್ವಲ್ಪ ದೂರದಲ್ಲಿ ಕೆಲವು ಎಲೆಗಳೆಲ್ಲವೂ ಸಹ ಅಲ್ಲಿ ಪ್ರಸಾದಂತ ಸನ್ನಿವೇಶವನ್ನು ಕಂಡನು. ಅದನ್ನು ನೋಡಿದಾಗ ಯಾರೋ ಇಲ್ಲಿ ಇದ್ದರೂ ಸ್ವಲ್ಪ ಸಮಯ ಎಂಬುದಾಗಿ ಆತನಿಗೆ ಅರ್ಥವಾಯಿತು. 30, 50 feet away from where he was all night, and they were watching over him. ತಾನು ಅಲ್ಲಿ ಬಿಟ್ಟು ಹೋದಂತ ಸುಮಾರು 30 ರಿಂದ 50 ಅಡಿಗಳ ದೂರದಲ್ಲಿ ಆ ಒಂದು ಪ್ರದೇಶದಲ್ಲಿ ಎಲ್ಲವೂ ಸಹ ಎಲೆಗಳು ಅಲ್ಲಿ ಅಮುಕಿದಂತ ಸ್ಥಿತಿಯಲ್ಲಿತ್ತು. You see, that little boy thought that he was in the jungle alone and had to face all the beasts of the jungle all by himself. ಅಲ್ಲಿದಂತ ಹುಡುಗನು ಆತನು ಭಯಗ್ರಸ್ತನಾಗಿ ನಾನು ಒಬ್ಬಂಟಿಗನಾಗಿ ಕಾಡು ಮೃಗಗಳ ಮಧ್ಯದಲ್ಲಿ ಒಬ್ಬಂಟಿಗನಾಗಿ ನಾನು ರಾತ್ರಿ ಎಲ್ಲ ಕಳೆಯಬೇಕೆಂಬಾಗಿ ಭಯಗ್ರಸ್ತನಾಗಿದ್ದನು. But all night long, just 30 or 50 feet away, his father was sleeping. ಆದ್ರೆ ಇಡೀ ರಾತ್ರಿ ಸುಮಾರು 30 ರಿಂದ 40 ಅಡಿಗಳ ದೂರದಲ್ಲಿ ಆತನ ತಂದೆ ಒಬ್ಬಂಟಿಗನಾಗಿ ಅಲ್ಲಿ ಆತನನ್ನು ಕಾಯುತ್ತಾ ಇದ್ದನು. And that's what Jesus is. He's in human form. He's truly man, and he's being tempted like any human being would be tempted. ಒಬ್ಬ ಮನುಷ್ಯನು ಯಾವ ರೀತಿಯಲ್ಲಿ ಶೋಧನೆಗೆ ಒಳಪಡುತ್ತಾನೋ ಅದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಮನುಷ್ಯನು ಶೋಧನೆಗೆ ಒಳಗಾಗುವಂತ ರೀತಿಯಲ್ಲಿ ಆತನು ಸಹ ಶೋಧನೆಗೆ ಒಳಗಾದನು. And yes, he is truly God as well, and he's not going to fall to the temptation. ನಿಜವಾಗಿ ಅದೇ ಸಮಯದಲ್ಲಿ ಆತನು ದೇವರಾಗಿದ್ದಾನೆ. ಶೋಧನೆಗೆ ಆತ ಎಷ್ಟು ಮಾತ್ರಕ್ಕೆ ಒಳಪಡುವಂತ ದೇವರು ಆತನಲ್ಲ. But his father is there during the temptation. ಆದ್ರೆ ಆ ತಂದೆ ಆದಂತ ದೇವರು ಆತನಿಗೆ ಈ ಒಂದು ಶೋಧನೆಗೆ ಅಲ್ಲಿ ಆತನನ್ನು ಒಳಪಡಿಸುತ್ತಿದ್ದಾನೆ. When the angels come and feed him, he's saying, I'm pleased with you. ಅಲ್ಲಿ ದೇವದೂತರು ಬಂದು ಆತನನ್ನು ಉಪಚಾರ ಮಾಡಿದ ಮೇಲೆ ನಾನು ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ದೇವರು ಹೇಳುವುದನ್ನು ನೋಡ್ತೇವೆ. Let's close in prayer. Father, we thank you for your word. We thank you for this example that Jesus was to us, that the one who is the conqueror of Satan's kingdom. He's the conqueror of sin and death and Hades, and he's the one who we look to. He's also the one who gave his life for us, even as we celebrated this morning the shed blood and the broken body. We just thank you for Jesus. We thank you that your Spirit has drawn us to yourself, that you have brought us to the foot of the cross for the forgiveness of sin, and that you have led us to repent and to turn to you and to receive your free gift of salvation and your eternal life. We thank you for that. But we want others to come to that same saving knowledge of Jesus Christ. May that prayer of ours, that desire of us be fulfilled in our future. In Jesus' name. Amen.